ಅಥವಾ ಸಾರಾಯಿಗೆ ಮಾರಲಾರದು ಯೋಗ್ಯರಿಗೆ ಕೊಟ್ಟರೆ ಇಂಥವ್ರು ತಪ್ಪಿಸ್ಬೋದು. ಎಲ್ಲರ ಮಾತು ಇವರೇ ಬರೋರು. ಯಾಕಂದ್ರೆ ಸಾರಾಯಿ ಅಂಥವ್ರು ಅವರ, ಗುಂಡಾಗಿರಿ ಮಾಡೋರು ಅವರ, ಧ್ವನಿ ತೊಗೊಂಬರೋರು ಅವರ, ಗನ್ ಹಿಡ್ಕೊಂಬರೋರು ಅವರ ಅಂದಾಗ ಅವರ ಬೆದರಿಕೆಗೆ ನಾವೇನಾದರೂ ಮತಗಳನ್ನು ಇಂಥವ್ರು ಹಾಕ್ತಾ ಹೋದ್ವಿ ಅಂದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಕಠೋರವಾದಂಥ ಸರ್ಕಾರಗಳು ಬಂದ ಜನಸಾಮಾನ್ಯರೆಲ್ಲ ಬದುಕು ಕಷ್ಟ ಅನ್ನೋದು ಅಷ್ಟ ಸತ್ಯದ. ಬಳ್ಳಾರಿ ಘಟನೆಯಿಂದ ನಮ್ಮ ಮತದಾರ ಕಲಿಯೋದು ಭಾಳ ಅದ, ಅದು ಕಲಿತಾ ಇಲ್ಲ. ಅದೇ ಒಂದು ದೊಡ್ಡ ದುರಂತ. ಯಾಕೆಂದರೆ ಯಾರಿಗೆ ಅನ್ಯಾಯ ಆಗ್ತದೆ, ಅನ್ಯಾಯ ಆದವ್ರು ಪ್ರತಿಭಟನೆ ಮಾಡಬೇಕು. ಅನ್ಯಾಯ ಆಗದವ್ರು ಯಾಕೆ ಪ್ರತಿಭಟನೆ ಮಾಡ್ತಾರೆ ರೀ? ಅದಕ್ಕೆ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಒಂದೊಬ್ಬರಿಗೆ ಬಂದ ಓಟ್ ಅಂತೇಳಿ ಆ ಓಟ್ಗಳ ಮೂಲಕ ಇವನ್ನೆಲ್ಲ ಬಂದ್ ಮಾಡಿಸ್ಬೋದು ವಿನಃ ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾಕಂದ್ರೆ ಯಾವುದೇ ತನಿಖೆ ಹಾಕಿದ್ರು ತನಿಖೆಯನ್ನು ಎತ್ತಿ ತಮಗೆ ಹೆಂಗೆ ಬೇಕು ತೊಗೊಳ್ಳೋಂಥ ಜನ ಹಿಡಿದ್ದಾರೆ. ಆಡಳಿತಗಳು ಸರ್ಕಾರದಾಗ ಹೋದಾರ, ವಿರೋಧ ಪಕ್ಷವೂ ಅದಾರ. ಹೀಗಾಗಿ ಇವ್ರು ಯಾರಿಗೂ ಶಿಕ್ಷೆ ಆಗೋ ಸಾಧ್ಯತೆಗಳು ಕಡಿಮೆ. ಇದ್ರಾಗ ಏನು ನಡೆಗೆ ನಮ್ಮ ನಿಮ್ಮಂತರ ಓಡಾಡಿರ್ತಾರಲ್ಲ ಅವರ ಶಿಕ್ಷೆ ಅನುಭವಿಸೋದು ಹೆಚ್ಚಾಗ್ತದೆ ಅಂತ ಹೇಳ್ತಾ, ಇದು ಒಟ್ಟಾರೆಯಾಗಿ ಬಳ್ಳಾರಿ ಅಂತಹ ರಾಜಕಾರಣ ಬೇಕಾ ಅನ್ನೋದನ್ನು ಇವತ್ತು ನಾವು ಮತದಾರ ಕೇಳಬೇಕಾಗಿದೆ. ಬೇಕೇನ್ರಿ ಅದು? ಗುಂಡಾಗರಿದು, ಮತಗಳನ್ನು ತುಳುಗು ಮಾಡೋದು, ಅದ್ರ ಜೊತೆಗೆ EVMಗಳು ಹಾರಿಸ್ಕೊಂಡು ಹೋಗೋದು, ಇದೆಲ್ಲ ನಡೀತಾ ಇರ್ತಾವೆ. ಇವೆಲ್ಲ ಬೇಕಾ? ಚಿಂತನೆ ಮಾಡ್ರಿ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಡೆವಲಪ್ಮೆಂಟ್. ಬಳ್ಳಾರಿ ಕುರಿತಾಗಾಯಿತು, ಬೆಳಗಾವಿ ಕುರಿತಾಗಾಯಿತು, ಯಾವುದೋ ಆಯಿತು. ಇಂಥ ಘಟನೆಗಳು ಇನ್ನು ಮುಂದೆ ಆಗಬೇಕಾ ಅನ್ನೋದು ನೀವು ಪ್ರಶ್ನೆ ಮಾಡ್ಕೊಂಡು ಉತ್ತರ ಹುಡುಕ್ಬೇಕಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.